ಈ ವಿಡಿಯೋದಲ್ಲಿ ಗ್ರಾಮೋವನ್ BLSನಲ್ಲಿ ಯಾವ ಥರ ಇನ್ಶೂರೆನ್ಸ್, ಬೈಕ್ ಇನ್ಶೂರೆನ್ಸ್ ಯಾವ ಥರ ಹಾಕೋದು ಅಂತ ತೋರಿಸ್ಕೊಡ್ತಿದ್ದೀನಿ ನೋಡಿ. ಗ್ರಾಮೋವನ್ ಪೇಜ್ ಓಪನ್ ಮಾಡಿದ ಮೇಲೆ ಕೆಳಗಡೆ B2C ಸರ್ವಿಸಸ್ ಅಂತ ಇರುತ್ತೆ ನೋಡಿ. ಕೆಳಗಡೆ B2C ಹೋಮ್ ಪೇಜ್, ಗ್ರಾಮೋವನ್ BLS ಹೋಮ್ ಪೇಜ್ ಓಪನ್ ಮಾಡಿದ ಮೇಲೆ ಕೆಳಗಡೆ B2C ಸರ್ವಿಸಸ್ ಅಂತ ಇರುತ್ತೆ. B2C ಸರ್ವಿಸಸ್ ಮೇಲೆ ಕ್ಲಿಕ್ ಮಾಡಬೇಕು. ಅದರಲ್ಲಿ ನೆಕ್ಸ್ಟ್ ನೋಡಿ, ಸಿಂಪಲ್ ಆಗಿದೆ. BLS ಹೋಮ್ ಪೇಜಲ್ಲಿ B2C ಸರ್ವಿಸಸ್ ಮೋಟರ್ ಆ್ಯಂಡ್ ಹೆಲ್ತ್ ಇನ್ಶೂರೆನ್ಸ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಆಪ್ಷನ್ನು B2C ಸರ್ವಿಸಸಲ್ಲಿ. ಆಮೇಲೆ ಮೋಟರ್ ಆ್ಯಂಡ್ ಹೆಲ್ತ್ ಇನ್ಶೂರೆನ್ಸ್ ಮೇಲೆ ಕ್ಲಿಕ್ ಮಾಡಿ. ಮೋಟರ್ ಆ್ಯಂಡ್ ಹೆಲ್ತ್ ಇನ್ಶೂರೆನ್ಸ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನೋಡಿ ಪೇಜ್ ಓಪನ್ ಆಗುತ್ತೆ. ಈ ಥರ ಓಪನ್ ಆದಮೇಲೆ ನೋಡಿ, ಇಲ್ಲಿ ಮೇಲ್ಗಡೆ ಹೆಲ್ತ್, ಕಾರ್, ಬೈಕ್ ಅಂತ ಇದೆ. ಹೆಲ್ತು, ಕಾರು, ಬೈಕು. ನಮಗೆ ಬೇಕಾಗಿರೋದು ಬೈಕ್ ಇನ್ಶೂರೆನ್ಸ್ ನೋಡಿ. ಎಲ್ಲದಕ್ಕಿದೆ, ಟ್ರಾವೆಲ್ಲು, ಪೆಟ್ಟು ಎಲ್ಲದಕ್ಕಿದೆ. ನಮಗೆ ಬೇಕಾಗಿರೋದು ಬೈಕ್ ಇನ್ಶೂರೆನ್ಸ್ ಮೇಲೆ ಕ್ಲಿಕ್ ಮಾಡಿ. ರಿನ್ಯೂ ಅಂದರೆ ಇನ್ನೂ ಏನಾದರೂ ಡೇಟ್ ಇತ್ತಂದರೆ ರಿನ್ಯೂ ಮಾಡ್ಬೋದು. ಪಾಲಿಸಿ ಎಕ್ಸ್ಪೈರ್ಡ್ ಆಗಿದೆ, ಪಾಲಿಸಿ ಎಕ್ಸ್ಪೈರ್ಡ್ ಅಂತ ಹೋಗ್ತಾ ಇದ್ವಿ. ಮತ್ತು ನ್ಯೂ ಬೈಕ್ ಬೇಕಾದರೆ ನ್ಯೂ ಬೈಕ್ ಇನ್ಶೂರೆನ್ಸ್ ಕೂಡ ಕ್ಲಿಕ್ ಮಾಡಬೇಕು. ರಿಜಿಸ್ಟ್ರೇಷನ್ ಮೊಬೈಲ್ ಇದು ಗಾಡಿ ರಿಜಿಸ್ಟ್ರೇಷನ್ ನಂಬರ್ ಹಾಕಬೇಕು, ಗಾಡಿ ನಂಬರ್ ಹಾಕಬೇಕು. ಫೆಚ್ ಡೀಟೇಲ್ಸ್ ಅಂತ ಕೊಡಬೇಕು. ಗೆಟ್ ಡೀಟೇಲ್ಸ್ ಅಂತ ಕೊಟ್ಟ ಮೇಲೆ ನೋಡಿರಿ, ರಿಜಿಸ್ಟ್ರೇಷನ್ ಇಯರು, ಯಾವ ಬೈಕು ಎಲ್ಲ ಕ್ಲೀನಾಗಿ ಬಂದುಬಿಡ್ತೀವಿ. RTO ಸಿಟಿ, ಪ್ರೀವಿಯಸ್ ಇನ್ಶೂರರ್ ಯಾರು ಎಲ್ಲ ಬಂತು, ಫ್ಯೂಲ್ ಟೈಪು ಎಲ್ಲ ಬಂತು ನೋಡಿ. ಪಾಲಿಸಿ ಎಕ್ಸ್ಪೈರಿ ಡೇಟ್ ಈಸ್ ಗ್ರೇಟರ್ ದೆನ್ 90 days ಆಗಿರೋದ್ರಿಂದ ಅದ್ರ ಮೇಲೆ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಗೆಟ್ ಕೋಡ್ಸ್ ಅಂತ ಕೊಡ್ತಾಯಿದ್ದೀವಿ. ಕೊಟ್ಟ ಮೇಲೆ ಈ ಥರ ಪೇಜ್ ಓಪನ್ ಆಗುತ್ತೆ ನೋಡಿ. ಕನ್ಫರ್ಮೇಷನ್ ನೋಡಿ, ಕಂಪ್ರೆಹೆನ್ಸಿವ್ ಮತ್ತು ಥರ್ಡ್ ಪಾರ್ಟಿ. ಕಂಪ್ರೆಹೆನ್ಸಿವ್ ಅಂದರೆ ಎಲ್ಲರಿಗೂ, ಈಗೇನಾದರೂ ಅಚಾನಕ್ಕಾಗಿ ಆಕ್ಸಿಡೆಂಟ್ ಏನಾದರೂ ಆದರೆ ಇನ್ಶೂರೆನ್ಸ್ ಇದ್ದರೆ ಎಲ್ಲರಿಗೂ ಬರುತ್ತೆ ಕಾಂಪ್ರೆಹೆನ್ಸಿವ್. ಥರ್ಡ್ ಪಾರ್ಟಿ ಅಂದರೆ ಯಾರಿಗೆ ಪ್ರಾಬ್ಲಮ್ ಆಗಿರುತ್ತೋ ಅವರಿಗೆ ಮಾತ್ರ ನೋಡಿ. ಇದು ಗೊತ್ತಾಯಿತು. ನೆಕ್ಸ್ಟ್ ಈ ಥರ ಪೇಜ್ ಓಪನ್ ಆಗುತ್ತೆ. ಕಾಂಪ್ರೆಹೆನ್ಸಿವ್, ಥರ್ಡ್ ಪಾರ್ಟಿ ಕೊಟ್ಟ ಮೇಲೆ ನಿಮಗೆ ಸ್ಕೋರ್ ಚಾರ್ಟ್ ಅಂತ ಇದೆ, ಅರ್ನ್ ಮೋರ್ ಸ್ಕೋರ್. ನಿಮಗೆ ಯಾವ್ಯಾವ ಕಂಪ್ನಿಯವರು ಹೆಚ್ಚಿಗೆ ಯಾವುದು ಕಮಿಷನ್ ಬರ್ತಿದೆ. 216 ಚೋಲಾ MS, ಯುನೈಟೆಡ್ ಇಂಡಿಯಾ 92, ICICI 29, ಇಪ್ಕೋ ಟೋಕಿಯೋ 22. ನಿಮಗೆ ಯಾವುದು ಕಂಪ್ನಿ ಚೆನ್ನಾಗಿ ಅನಿಸುತ್ತೋ ಕಮಿಷನ್ನು ವಿಚಾರ ಬಂದರೆ ಸ್ಕೋರ್ ಚಾರ್ಟ್ ಓಪನ್ ಮಾಡಿ ನೀವು ಆ ಕಂಪ್ನಿದು ನೀವು ಮಾಡ್ಕೋಬೋದು ಇನ್ಶೂರೆನ್ಸ್ ನೋಡಿ. ನಾನು ಮಾಡ್ಕೊತಾ ಇರೋದು, ನಾನು ಇಪ್ಕೋ ಕೂಡ ಮಾಡ್ಬೋದು, ಚೋಲಾ MS, ನಮಗೆ ಯಾವುದು ಇಷ್ಟ ಬರುತ್ತೋ ನೋಡಿ. 961 ಇದೆ, 1034 ಇದೆ, 1070, 1133, 1133 ನೋಡಿ. ನಾವು ಯಾವ ಕಂಪ್ನಿ ಇಷ್ಟ ಆಗುತ್ತೋ ಅದನ್ನು ಮಾಡ್ತಾಯಿದ್ದೀನಿ ನೋಡಿ. ಸೆಲೆಕ್ಟ್ ಮಾಡಿದ್ದೀವಿ. ನಮಗೆ ಯಾವುದು ಇನ್ಶೂರೆನ್ಸ್ ಕಮಿಷನ್ ಹೆಚ್ಚಿಗೆ ಕೊಡ್ತಾಯಿದೆ ಅದು ತೊಗೊಂಡಿದ್ದೀವಿ ನೋಡಿ. ನೆಕ್ಸ್ಟ್ ಈ ಥರ ಗ್ರೀನ್, ದ ಇನ್ಶೂರೆನ್ಸ್ ಅಚೀವ್ಸ್ 77% ನೋಡಿ. ಆಧಾರ್ ಕಾರ್ಡು ಮತ್ತು ಪ್ಯಾನ್ ಕಾರ್ಡು ಮತ್ತು ಅದರ್ ಡಾಕ್ಯುಮೆಂಟ್ಸ್ ಅಂತಿದೆ. ಆಧಾರ್ ಕಾರ್ಡಿಂದ ಬೇಕಾದರೆ ಆಧಾರ್ ಕಾರ್ಡು ಕೊಡ್ಬೋದು. ನಾವು ಪ್ಯಾನ್ ಕಾರ್ಡ್ ಕೊಡ್ತಾಯಿದ್ದೀವಿ, ಪ್ಯಾನ್ ನಂಬರ್ ಹಾಕ್ತಾಯಿದ್ದೀವಿ. ಪ್ಯಾನ್ ನಂಬರ್ ಹಾಕಿ ನೆಕ್ಸ್ಟು ಪ್ರಪೋಸರ್ ಫಸ್ಟ್ ನೇಮು, ಲಾಸ್ಟ್ ನೇಮ್ ಹಾಕಬೇಕು. ಡೇಟ್ ಆಫ್ ಬರ್ತ್ ಹಾಕಬೇಕು, ಪ್ರಪೋಸರ್ ಜೆಂಡರ್ ನೋಡಿ. ಡೇಟ್ ಆಫ್ ಬರ್ತ್ ಹಾಕ್ತಾಯಿದ್ವಿ ನೋಡಿ. ಸಿಂಪಲ್ಲಾಗಿದೆ, ಭಾಳ ಸಿಂಪಲ್ಲಾಗಿದೆ ಬೈಕ್ ಇನ್ಶೂರೆನ್ಸ್ ಯಾವ ಥರ ಮಾಡೋದು ಗ್ರಾಮೋವನ್ BLSಲ್ಲಿ ಅಂತ ನೋಡಿ. ಮೇಲು, ಫಿಮೇಲು, ಮೊಬೈಲ್ ನಂಬರು, Gmail ID ನೋಡಿ. ಈ ಥರ ಸಮಸ್ಯೆ ಬಂದಾಗ ಮತ್ತೆ ಸ್ಟಾರ್ಟಿಂಗಿಂದ ಮಾಡಬೇಕು. ಏನು ಮತ್ತೆ ಓಪನ್ ಮಾಡಿ ಎಲ್ಲ ಸೇಮ್ ಪ್ರೊಸೀಜರ್, ನಾವೇನು ಹೇಳಿದ್ದೀವೋ ಅದೇ ಪ್ರೊಸೀಜರ್ನೇ ಮಾಡಬೇಕು ನೋಡಿ. ಈ ಥರ ಆಯಿತು ನೋಡಿ. ಇಲ್ಲಿ ನಾವು ಪ್ರಪೋಸರ್ ಫಸ್ಟ್ ನೇಮ್ ಹಾಕಿಲ್ಲ, ಲಾಸ್ಟ್ ನೇಮ್ ಹಾಕಿಲ್ಲ. ಆಧಾರ್ ಕಾರ್ಡಿಂದ ಕೂಡ ಹಾಕ್ಬೋದು, ಪ್ಯಾನ್ ಕಾರ್ಡಿಂದ ಕೂಡ ಹಾಕ್ಬೋದು ನೋಡಿ. ಪ್ರಪೋಸರ್ ಫಸ್ಟ್ ನೇಮು, ಹೆಸರು ಯಾರು ಗಾಡಿ ಹೆಸರಲ್ಲಿದೆಯೋ ಬೈಕು, ಲಾಸ್ಟ್ ನೇಮು ಮೇಲು, ಫಿಮೇಲ್ ಅಂತ ಕೊಡ್ತಾಯಿದ್ದೀವಿ ನೋಡಿ. ಇದು ಸಮಸ್ಯೆ ಇರೋದರಿಂದ ಮತ್ತೆ ಇದು ಮಾಡಿದಾಗ ಫೆಚ್ ಡೀಟೇಲ್ಸ್ ಅಂತ ಕೊಡ್ತೀವಿ. ಫೆಚ್ ಡೀಟೇಲ್ಸ್ ಕೊಟ್ಟಾಗ ನೋಡಿ, ಈ ಥರ ಗ್ರೀನ್
ಇಲ್ಲಿ ನೋಡಿ ಸಕ್ಸಸ್ಫುಲಿ ವೆರಿಫೈಡ್ ಅಂತ ಬರಬೇಕು. ಆ ಥರ ಮೊದಲಿಗೆ ಬಂದಿತ್ತಲ್ಲ ಕಂಪ್ಲೀಟ್ KYC ಅಂತ ಬರಬಾರ್ದು. ನೋಡಿ ಓನರ್ ಡೀಟೇಲ್ ಆಟೋಮೆಟಿಕ್ ಫೆಚ್ ಆಗುತ್ತೆ, ಅಡ್ರೆಸ್ ಕೂಡ ಆಟೋಮೆಟಿಕ್ ಆಗುತ್ತೆ. ಜಿಮೇಲ್ ID, ಮೊಬೈಲ್ ನಂಬರು, ಜೆಂಡರ್ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡಿದ ಮೇಲೆ ನೆಕ್ಸ್ಟ್ ಸಿಟಿ ತೊಗೋಬೇಕು. ನಿಮ್ಮ ಹತ್ತಿರದ ಸಿಟಿ ಯಾವುದಿರುತ್ತೆ, ನಿಮ್ಮ ತಾಲೂಕು ಏನಾದ್ರು ತೋರಿಸ್ತಾ ಇದ್ದರೆ ತೊಗೋಬೋದು, ಇಲ್ಲ ಡಿಸ್ಟಿಕ್ ತೊಗೋಬೋದು. ಯಾವ ಡಿಸ್ಟಿಕ್ ಇರುತ್ತೆ ಅದನ್ನು ತೊಗೋಬೋದು. ನಾನು ತೊಗೊತಾ ಇರೋದು ನಮ್ಮ ತಾಲೂಕು ಸಮೀಪ ಇರೋದು. ಇದರಲ್ಲಿ ತೋರಿಸ್ತಾ ಇದೆಯಾ? ತೋರಿಸ್ತಾ ಇದೆ. ಪಿನ್ ಕೋಡ್ ಹಾಕಬೇಕು. ನೋಡಿ ಸಿಂಪಲ್ಲಾಗಿದೆ, ಬಹಳ ಸಿಂಪಲ್. ಸಿಟಿ ಎಂಟರ್ ಮಾಡಬೇಕು, ಪಿನ್ ಕೋಡ್ ಎಂಟರ್ ಮಾಡಬೇಕು. ನೋಡಿ ಪ್ಯಾನ್ ಕಾರ್ಡಿಂದ ಕೂಡ ಹಾಕ್ಬೋದು, ಆಧಾರ್ ಕಾರ್ಡಿಂದನೂ ಕೂಡ ನೀವು ಇದನ್ನು ಅಪ್ಲಿಕೇಶನ್ ಹಾಕ್ಬೋದು. ನೋಡೋಣ ಪ್ರೊಸೀಜರ್ ಹೆಂಗಿದೆ, ಸಿಂಪಲ್ಲಾಗಿದೆ ಏನು ಅಂತ ನಿಮಗಿದೆ. ನಾನು ಮೊದಲು ಮಾಡ್ತಿರೋದ್ರಿಂದ ನೋಡಿ ನಮ್ಮ ಹತ್ತಿರ ಸಿಟಿ ಹೆಸರು ತೋರಿಸ್ತಲ್ಲ, ಇನ್ನೊಂದು ಸಿಟಿಯ ಹೆಸರು ಹಾಕ್ತಿದ್ದೀವಿ. ಹಾಕಿದ ಮೇಲೆ ಬಂದೇ ಬಿಡ್ತೀವಿ. ಕಂಟಿನ್ಯೂ ಟು ರಿವ್ಯೂ ಆ್ಯಂಡ್ ಪೇ ಅಂತ ಬರ್ತಾ ಇದೆ. ನೋಡಿ ತೊಗೊತಾ ಇಲ್ಲ, ನಾವು ಯಾವ ಸಿಟಿ ತೊಗೋಬೇಕಂತಿದೆಯೋ ತೊಗೊತಾ ಇಲ್ಲ. ಈ ಸಾರಿ ತೊಗೊತಾ ಇದೆ. ಕಂಟಿನ್ಯೂ ಟು ರಿವ್ಯೂ ಆ್ಯಂಡ್ ಪೇ ಅಂತ ಕೊಡ್ಬೇಕು ಆಪ್ಷನು. ಕಂಟಿನ್ಯೂ ಟು ರಿವ್ಯೂ ಆ್ಯಂಡ್ ಪೇ ಅಂತ ಕೊಟ್ಟ ಮೇಲೆ ಪ್ರೊಸೀಡ್ ಟು ಪೇ ಅಂತ ಇರುತ್ತೆ. ಇವೆಲ್ಲ ಡೀಟೇಲ್ಸ್ ಕರೆಕ್ಟ್ ಚೆಕ್ ಮಾಡ್ಕೊಳ್ಳಿ ಎಲ್ಲ. ಇದು ಯಾಕಂದರೆ ಆ್ಯಸ್ ಪರ್ ಪ್ಯಾನ್ ಕಾರ್ಡ್ ಕ್ಲಿಯರಾಗಿ ಅದು ಓಕೆ ಆಗಿಬಿಡುತ್ತೆ. ಪ್ರೊಸೀಡ್ ಟು ಪೇ ಅಂತ ಕೊಡ್ತಾಯಿದ್ದೀನಿ. ಕೊಟ್ಟ ಮೇಲೆ ಸಿಂಪಲ್ಲಾಗಿ ನೋಡಿ ಕಂಟಿನ್ಯೂ QR ಕೋಡ್ ಅಂತ ಬರುತ್ತೆ. ಜನರೇಟ್ QR ಕೋಡ್ ಅಂತ ಕೊಡಬೇಕು. ಅಂದರೆ QR ಕೋಡ್ ಅಂದರೆ ನೀವು ಒಂದು QR ಕೋಡಿಂದ ಸ್ಕ್ಯಾನ್ ಮಾಡಿಕೊಂಡು ನೀವು ಅಮೌಂಟ್ ಪೇ ಮಾಡ್ಬೋದು. ಇಲ್ಲಾಂದರೆ EMI UPI ಕಾರ್ಡ್ಸ್ ಕೂಡ ಇದೆ, ನೆಟ್ ಬ್ಯಾಂಕಿಂಗ್ ಇದೆ, ವಾಲೆಟ್ಸಲ್ಲಿ ದುಡ್ಡಿದ್ದರೆ ವಾಲೆಟ್ಸಿಂದ ತೊಗೋಬೋದು. ಬಹಳ ಸಿಂಪಲ್ಲಾಗಿದೆ ನೋಡಿ. QR ಕೋಡಿಂದ ನಾವು ಸ್ಕ್ಯಾನ್ ಮಾಡ್ತಾಯಿದ್ದೀವಿ. ಸ್ಕ್ಯಾನ್ ಮಾಡಿದ ಮೇಲೆ ಅಮೌಂಟ್ ಪೇ ಮಾಡ್ತೀವಿ. ನೋಡಿ ಪೇ ಮಾಡಿ ಆಯಿತು. ಈ ಥರ ಪೇಜ್ ಓಪನ್ ಆಗ್ತಾಯಿದೆ. ಓಪನ್ ಆದಮೇಲೆ ಒಂದು ರಿಸಿಪ್ಟ್ ಜನ್ರೇಟ್ ಆಗುತ್ತೆ. ರಿಸಿಪ್ಟ್ ಜನ್ರೇಟ್ ಆದಮೇಲೆ ಡೌನ್ಲೋಡ್ ಪರ್ಚೇಸ್ ಸ್ಟೇಟ್ಮೆಂಟ್ ಅಂತ ತೊಗೊಳ್ಳಿ. ನಿಮ್ಮ ಯಾವುದು ರಿಜಿಸ್ಟರ್ ಮೊಬೈಲ್ ಇದು ರಿಜಿಸ್ಟರ್ದು ಮೇಲ್ ID ಯಾವುದು ರಿಜಿಸ್ಟರ್ ಮಾಡಿರ್ತಾರೋ ಅದಕ್ಕೆ ನಿಮಗೆ ಇನ್ಶೂರೆನ್ಸ್ ಕಂಪ್ನಿಯವರು ಎಲ್ಲ ಡೀಟೇಲಾಗಿ ಇನ್ಶೂರೆನ್ಸದ್ದು ಕಳಿಸ್ತಾರೆ. ಎಷ್ಟು ಯಾವ ತಾರೀಕಿಂದ ಯಾವ ತಾರೀಕು ಇನ್ಶೂರೆನ್ಸ್ ಇದೆ ಏನು ಅಂತೇಳಿ ಕಳಿಸುತ್ತಾರೆ. ನೋಡಿ ಸಿಂಪಲ್ಲಾಗಿದೆ. ನಿಮ್ಮ ಮೇಲ್ ಐಡಿಯನ್ನು ಚೆಕ್ ಮಾಡ್ಕೋಬೋದು. ಈ ವಿಡಿಯೋದಲ್ಲಿ ಏನು ಗ್ರಾಮ1 BLSನಲ್ಲಿ ಇನ್ಶೂರೆನ್ಸ್ ಯಾವ ಥರ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ಅದು ಬೈಕ್ ಇನ್ಶೂರೆನ್ಸ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.